ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಬಹಳಷ್ಟು ಸಂಕಷ್ಟಗಳೆಲ್ಲ ಬಂದು ಸುತ್ತಿಕೊಳ್ಳುವಂತೆ ಕಾಣ್ತಿರುವ ಹೊತ್ತಲ್ಲಿ ಬಿಜೆಪಿಯಿಂದ ಬಿಗ್ ಬಾಂಬ್ ಒಂದು ಸಿಡಿದಿದೆ. ಸಿದ್ದರಾಮಯ್ಯನವ್ರನ್ನ ಲಾಕ್ ಮಾಡೋದಕ್ಕೆ ಕಾಂಗ್ರೆಸ್ನಿಂದಾನೇ ಪ್ಲಾನ್. ಸಿದ್ದರಾಮಯ್ಯನವರು ಆ ಮೀಟಿಂಗ್ ಅಲ್ಲಿ ಸಿಡಿಮಿಡಿಗೊಂಡಿದ್ಯಾಕೆ, ಕೂಗಾಡಿದ್ಯಾಕೆ, ಸಿಟ್ಟು ಮಾಡ್ಕೊಂಡಿದ್ಯಾಕೆ, ತಮ್ಮದೇ ಶಾಸಕರು ಮತ್ತು ಮಿನಿಸ್ಟರ್ ಎದುರು ಆಕ್ರೋಶ ಹೊರಹಾಕಿದ್ಯಾಕೆ? ಬಿಜೆಪಿ ಈಗ ಈ ಮೂಡ ಮತ್ತು ವಾಲ್ಮೀಕಿ ನಿಗಮದ ಕೇಸನ್ನ ಬಹಳ ತೀವ್ರ ಸ್ವರೂಪಕ್ಕೆ ತಗೊಂಡು ಹೋಗೋದಕ್ಕೆ ಪ್ಲಾನ್ ಮಾಡಿರೋ ಹೊತ್ತಲ್ಲಿ ಬಿಗ್ ಬಾಂಬ್ ಒಂದನ್ನ ಸಿಡಿಸಿದೆ. ರಾಜಭವನಕ್ಕೆ ಹೋಗಿದ್ದು ದೊಡ್ಡ ಸದ್ದಾಯ್ತು. ಆ ಕಡೆ ಇಡಿ ವಿರುದ್ಧವೇ FIR ಹಾಕಿದ್ದನ್ನ ತಡೆ ಹಾಕಿದೆಯಲ್ಲ ಕೋರ್ಟು, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವ್ರಿಗೆ ಕೈಪಾಳ್ಯದಿಂದಾನೇ ಆಘಾತವ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದ್ ಕಡೆ ಮುಖ್ಯಮಂತ್ರಿಗಳು ಬೀದಿಗಿಳಿದು ಹೋರಾಟ ಮಾಡಿದ್ ನೋಡಿದ್ರೆ ಇಡಿ ನಮ್ಮನ್ನ ಬಂಧಿಸೋದಕ್ಕೆ ಪ್ಲಾನ್ ಮಾಡ್ತಿದೆ, ಸರ್ಕಾರ ಅಸ್ಥಿರ ಮಾಡೋದಕ್ಕೆ ನೋಡ್ತಾ ಇದೆ, ಕಲ್ಲೇಶ್ ಮೂಲಕ ತಮ್ಮ ಹೆಸರನ್ನ ಹೊರಗೆ ಹಾಕೋದಕ್ಕೆ ನೋಡ್ತು ಅಂತೆಲ್ಲ ಮುಖ್ಯಮಂತ್ರಿಗಳೇ ಹೋರಾಟಕ್ಕೆ, ಕೇಂದ್ರ ಸರ್ಕಾರದ ವಿರುದ್ಧ, ತನಿಖಾ ಏಜೆನ್ಸಿಗಳ ವಿರುದ್ಧ ಹೋರಾಟಕ್ಕೆ ಬೀದಿಗೆ ಬಂದಾಗಲೇ ಯಾಕೋ ಇದು ತುಂಬಾ ಸೀರಿಯಸ್ ಆಗ್ತಿದೆಯಲ್ಲ, ಮುಖ್ಯಮಂತ್ರಿಗಳು ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂದ್ರೆ ಕುತ್ತಿಗೆಗೆ ಬರ್ತಿದೆಯಾ ಅನ್ನುವ ದೊಡ್ಡ ಚರ್ಚೆ ಶುರುವಾಯಿತು. ಅದ್ರ ಬೆನ್ನಲ್ಲೇ FIRಗೆ ತಡೆ ಹಾಕ್ತು ಹೈಕೋರ್ಟ್. ಈ ಕಡೆ ನೋಡಿದ್ರೆ ತರಾತುರಿಯಲ್ಲಿ ರಾಜಭವನಕ್ಕೆ ಹೋಗಿ ಅರ್ಧ ಗಂಟೆಗೂ ಹೆಚ್ಚು ಮಾತುಕತೆ ನಡೆಸ್ಕೊಂಡು ಬಂದ್ರು. ಇಡಿ ಅಕಸ್ಮಾತ್ ಸಿದ್ದರಾಮಯ್ಯನವ್ರನ್ನ ಬಂಧಿಸುತ್ತಾ ಅಂತ ಕೇಳಿದ್ರೆ ಸೆಷನ್ ನಡೀತಾ ಇರುವಾಗಾದ್ರೆ ಸ್ಪೀಕರ್ ಅನುಮತಿ ಬೇಕು, ಏಕಾಏಕಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಇಲ್ಲ ರಾಜ್ಯಪಾಲರು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ, ಪ್ರಾಸಿಕ್ಯೂಷನ್ಗೆ ಒಂದಿಷ್ಟು ನಿಯಮಾವಳಿಗಳು ಇರ್ತವೆ. ಮುಖ್ಯಮಂತ್ರಿಗಳನ್ನ ಬಂಧಿಸಬೇಕು ಅಂದ್ರೆ ಬಲವಾದ ಕಾರಣ ಇರಬೇಕು. ಮುಖ್ಯಮಂತ್ರಿಗಳನ್ನ ಬಂಧಿಸದೆ ಬೇರೆ ದಾರಿಯೇ ಇಲ್ಲ ಅನ್ನುವಂತ ಹಲವು ಕಾರಣಗಳಿರಬೇಕು. ಅಂತಹ ಕಾರಣಗಳು ಇಡಿಗೆ ಸಿಕ್ಕಿದೆಯಾ? ಅದೆಲ್ಲ ಪ್ರಶ್ನೆಗಳು, ಹೊಸ ಹೊಸ ಚರ್ಚೆಗಳು. ಈಗ ಬಿಜೆಪಿ ಬೇರೆ ಇನ್ನು ಸಿದ್ದರಾಮಯ್ಯನವ್ರು ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ, ಅವ್ರು ಇನ್ವೆಸ್ಟಿಗೇಷನ್ಗೆ ಒಳಗಾಗಲೇಬೇಕು ಅಂತೆಲ್ಲ ಹೇಳ್ತಿರೋ ಹೊತ್ತಲ್ಲೇ ಆಗ್ತಿರೋ ಬೆಳವಣಿಗೆಗಳು. ಇದು ಈವರೆಗಿನ ಅಪ್ಡೇಟ್ಸ್. ಆದ್ರೆ ಈಗ ಬಿಜೆಪಿ ಸಿಡಿಸಿರುವಂತಹ ಬಿಗ್ ಬಾಂಬ್ ಏನಪ್ಪಾ ಅಂತ ಕೇಳಿದ್ರೆ, ಕಾಂಗ್ರೆಸ್ನಿಂದಾನೇ ಸಿದ್ದರಾಮಯ್ಯ ಅವ್ರನ್ನ ಲಾಕ್ ಮಾಡೋದಕ್ಕೆ ಬಿಗ್ ಪ್ಲಾನ್ ಆಗಿದೆ. ಅವತ್ತು ಕುಮಾರಸ್ವಾಮಿ ಅವರು ಇಂಥದ್ದೇ ಒಂದು ಬಾಂಬ್ ಹಾಕಿದ್ರು. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟವರೇ ಮೂಡ ಹಗರಣವನ್ನು ಬ್ಲಾಸ್ಟ್ ಮಾಡಿದ್ದು ಬೇರೆ ಯಾರು ಅಲ್ಲ ಅಂತ DK ಶಿವಕುಮಾರ್ ಕಡೆಗೆ ಬೆರಳು ತೋರಿಸಿ ಪರೋಕ್ಷವಾಗಿ ಹೆಸರು ಹೇಳದೆ ಅವತ್ತು ಕುಮಾರಸ್ವಾಮಿ ಅವರು ಸಿಡಿಸಿದ್ದ ಬಾಂಬ್ ಇದು. ಇಷ್ಟು ವರ್ಷ ಆಗದೆ ಇರೋದಾ ಇದು? ಯಾವಾಗಿಂದೋ ಇದ್ದಿದ್ದನ್ನ ಈಗ ದಿಢೀರ್ ಅಂತ ಯಾಕೆ ತೆಗೆದಿದ್ದಾರೆ ಅಂದ್ರೆ, ಅದು DCM KPCC ಅಧ್ಯಕ್ಷ ಜಟಾಪಟಿ ಹೊತ್ತಲ್ಲೇ ಯಾಕೆ ಬಂತು ಅಂದ್ರೆ, ಇದು ಕುರ್ಚಿ ಮೇಲೆ ಕಣ್ಣಿಟ್ಟವರೇ ತೆಗೆದಿದ್ದು ಅನ್ನೋದು ನನಗೆ ಗೊತ್ತು ಅನ್ನುವ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ರಲ್ಲ. ಈಗ ವಿಜಯೇಂದ್ರ ಹೇಳ್ತಾ ಇದ್ದಾರೆ, ಸೆಷನ್ ನಡೀತಿದೆಯಲ್ಲ, ಅಹೋರಾತ್ರಿ ಧರಣಿ ಆಯ್ತಲ್ಲ, ಏನ್ ಕೇಳಿದ್ರು ಬಿಜೆಪಿಯವರು? ನಾವು ಮೂಡಾ ಕೇಸ್ ಬಗ್ಗೆ ಚರ್ಚೆ ಮಾಡಲೇಬೇಕು ಅಂತ. ಮೂಡಾ ಕೇಸ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಲುವಳಿ ಸೂಚನೆಯನ್ನ ಮಂಡಿಸಿದ್ರೂ ಕೂಡ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತಲ್ವಾ ಅಹೋರಾತ್ರಿ ಧರಣಿ ಮಾಡಿದ್ದು. ಮುಖ್ಯಮಂತ್ರಿಗಳು ಮಾತ್ರ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಪುಟಗಟ್ಟಲೆ ಓದ್ತಾರೆ, ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳಿಸ್ಕೊಂಡ್ವಿ. ಆದರೆ ಅವ್ರ ಅಧಿಕಾರಿಗಳ ಮೇಲೆ ಹಾಕಿದ್ರು, ಅವ್ರ ತಪ್ಪು ಇವ್ರ ತಪ್ಪು, ನಮ್ಮ ತಪ್ಪಿಲ್ಲ ಅಂತೆಲ್ಲ ಭಾಷಣ ಬಿಗಿದ್ರು, ಅದೆಲ್ಲ ಕೇಳಿಸ್ಕೊಂಡ್ವಿ. ನಾವು ಒಂದು ಪೇಜ್ ಓದೋಕೆ ಅವಕಾಶ ಕೊಡ್ತಿಲ್ವಲ್ಲ, ಮೇಲ್ಮನೆ ಕೆಳಮನೆ ಎರಡೂ ಕಡೆ ಬಿಜೆಪಿ JDS ಹಿಡಿದಿದ್ದಿದ್ದೆ ಇದಕ್ಕಲ್ವಾ. ಈಗ ಹೇಳ್ತಿರೋದು ನೋಡಿ ಬಿಜೆಪಿ ಅವರು, ಸರಿ ನೀವು ಅಂದ್ಕೊಂಡಿದ್ದೀರಿ ಬಿಜೆಪಿ ರಾಜಕಾರಣ ಮಾಡ್ತಿದೆ, ಸುಮ್ಮನೆ ಮುಖ್ಯಮಂತ್ರಿಗಳನ್ನ ಎಳೆದು ತರಲಾಗ್ತಿದೆ, ಕೇಂದ್ರ ಸರ್ಕಾರ ಅವರನ್ನ ಲಾಕ್ ಮಾಡೋದಕ್ಕೆ ನೋಡ್ತಾ ಇದೆ, 5 ಜನ ಮಿನಿಸ್ಟ್ರು ಕೇಂದ್ರದಿಂದ ಬಂದಿದ್ದಾರೆ ಸರ್ಕಾರ ಅಸ್ಥಿರ ಮಾಡೋದಕ್ಕೆ ಅಂತೆಲ್ಲ ಆರೋಪ ಮಾಡ್ತಿದ್ದೀರಲ್ಲ, ಅಸಲಿಯತ್ತು ಈಗ ಬಿಚ್ಚಿಡ್ತೀವಿ ನೋಡಿ ಅಂತ ವಿಜಯೇಂದ್ರ ಸಿಡಿಸಿರುವ ಬಾಂಬ್ ಏನಪ್ಪಾ ಅಂತ ಕೇಳಿದ್ರೆ, ಮೂಡಾ ಹಗರಣವನ್ನ ಹೇಗಾದ್ರೂ ಮಾಡಿ ಎಳ್ಕೊಳ್ಳಿ, ಮೂಡಾ ಹಗರಣವನ್ನ ಚರ್ಚೆಗೆ ತನ್ನಿ ಸೆಷನ್ ನಲ್ಲಿ ಅಂತ ಕಾಂಗ್ರೆಸ್ಸಿಗರಿಂದಾನೇ ಸಿಕ್ಕಾಪಟ್ಟೆ ಒತ್ತಡ ಇದೆ ಎನ್ನುವ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ಬಗ್ಗೆ ಕೈ ನಾಯಕರೇ ನಮಗೆ ಒತ್ತಡ ಹಾಕ್ತಿದ್ದಾರೆ, ಹೇಗಾದ್ರೂ ಮಾಡಿ ಈ ಮೂಡಾ ವಿಚಾರ ಬಿಡಬೇಡಿ ಸೆಷನ್ ನಲ್ಲಿ ಅಂತ. ಸೊ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದ್ ಕಡೆ ಬಿಜೆಪಿ ಹೋರಾಟವನ್ನ ತೀವ್ರ ಸ್ವರೂಪಕ್ಕೆ ತಗೊಂಡು ಹೋಗ್ತಾ ಇದೆ. ಈಗ ಮೈಸೂರು ಚಲೋ ಇವತ್ತೇ ಬಹುತೇಕ ಸೆಷನ್ ಅನ್ನ ಮುಂದೂಡುವ, ಅಂದ್ರೆ ಅನಿರ್ದಿಷ್ಟಾವಧಿಗೆ ಮುಂದೂಡುವ ಆ ಮೂಲಕ ಇವತ್ತೇ ಮುಗಿಯತ್ತೆ ಅಂತ ಅನಿಸ್ತಾ ಇದೆ. ಗಲಭೆಗೆ ಬಲಿಯಾಗಿ ಇವತ್ತೇ ಸೆಷನ್ ಮುಗಿಸೋ ಪ್ಲಾನ್ ಅಲ್ಲಿ ಇದೆ. ಯಾಕಂದ್ರೆ ಮತ್ತಷ್ಟು ಮುಜುಗರಕ್ಕೆ ಕಾರಣ ಆಗಬಹುದು ಬಿಜೆಪಿ
ಹೈ ಡ್ರಾಮಾ ಮಾಡಬಹುದು ಅನ್ನೋ ಆತಂಕವೋ ಏನೋ ಗೊತ್ತಿಲ್ಲ. ಇವತ್ತೇ ಸೆಷನ್ ಮುಗಿಯೋ ಚಾನ್ಸ್ ಜಾಸ್ತಿ ಇದೆ. ಆದರೆ ಮುಗಿತಾ ಇದ್ದ ಹಾಗೆ ನೀವು ಬಿಡಬೇಡಿ ಅನ್ನುವ ಕಟ್ಟುನಿಟ್ಟಿನ ಸೂಚನೆ ಈಗ ಹೈಕಮಾಂಡ್ನಿಂದ ಬಂದಿದ್ದು. ಬಿಜೆಪಿ ಮೈಸೂರು ಚಲೋ, ಎಲ್ಲೆಲ್ಲಿ ಪ್ರತಿಭಟನೆಗಳು, ತೀವ್ರ ಸ್ವರೂಪದಲ್ಲಿ ಹೋರಾಟ, ರಾಮನಗರ, ಚನ್ನಪಟ್ಟಣ, ಬಿಡದಿ, ಮದ್ದೂರಲ್ಲಿ, ಮಂಡ್ಯದಲ್ಲಿ, ಶ್ರೀರಂಗಪಟ್ಟಣದಲ್ಲಿ, ಬೇರೆ ಬೇರೆ ಪಾಯಿಂಟ್ಗಳಲ್ಲಿ, ಪ್ರಮುಖ ಸ್ಥಳಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದು. ಇಲ್ಲಿಂದ ದೊಡ್ಡ ನಾಯಕರೆಲ್ಲ ಮೈಸೂರಿಗೆ ನಡ್ಕೊಂಡು ಹೋಗೋದು. ಕಾಂಗ್ರೆಸ್ ವಿರುದ್ಧ, ಸರ್ಕಾರದ ವಿರುದ್ಧ ಪ್ರತಿಭಟಿಸೋದಕ್ಕೆ ನಿರ್ಧಾರ ಆಗಿದೆ. ತಾಕತ್ತಿದ್ರೆ ನೀವು 14 ನಿವೇಶನಗಳನ್ನ ವಾಪಸ್ ಕೊಡಿ. ನ್ಯಾಯಾಂಗ ತನಿಖೆ ಕೊಟ್ಟಿದ್ದೀನಿ ಅಂತಿರಲ್ಲ, ಆ ನಿವೇಶನಗಳನ್ನು ವಾಪಸ್ ಕೊಡಿ. ನೀವು ಸಾವಿರಾರು ನಿವೇಶನಗಳನ್ನ ಹಂಚಿಕೆ ಮಾಡಿದ್ದೀರಿ ಅಕ್ರಮವಾಗಿ, ಅದೆಲ್ಲದಕ್ಕೆ ತಡೆ ಹಾಕಿ ಎಲ್ಲ ಪಾರದರ್ಶಕವಾಗಿ ತನಿಖೆ ನಡೆದು ನೀವು ತಪ್ಪಿತಸ್ಥರಲ್ಲ ಅಂತ ಸಾಬೀತಾದ ಮೇಲೆ ಮುಂದೆ ನೋಡೋಣ. ಈಗ ನೀವು ಪವರ್ಫುಲ್ ಸೀಟಲ್ಲಿರೋದ್ರಿಂದ ಸರಿಯಾಗಿ ತನಿಖೆಯನ್ನು ಎದುರಿಸಿ ಅಂತೆಲ್ಲ ಆಕ್ರೋಶ ವ್ಯಕ್ತವಾಗ್ತಿದೆ. ನೀವು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದೀರಿ, ಮೂಡ ಹಗರಣವೇ ಆಗಿಲ್ಲ ಅಂತ ಹೇಳ್ತಿದ್ದೀರಿ, CBIಗೆ ಹೋಗ್ಲಿ ಕೇಸು ಅಂತ ಕೇಳ್ತಿದ್ದಾರೆ. ಅಷ್ಟೇ ಅಲ್ಲ, ತಪ್ಪೇ ಮಾಡಿಲ್ಲದವರು ಸೆಷನ್ನಲ್ಲಿ ಚರ್ಚೆ ಮಾಡೋದಕ್ಕೂ ಅವಕಾಶ ಕೊಡ್ತಿಲ್ವಲ್ಲ ಸರ್ಕಾರ. ಮೂಡ ಕೇಸ್ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಬಿಡ್ತಿಲ್ಲ ಅಂತ ಈಗ ಅಹೋರಾತ್ರಿ ಧರಣಿ ನಡೆದಿತ್ತು ಸೆಷನ್ನಲ್ಲಿ. ಈಗ ಹೇಳ್ತಿದ್ದಾರೆ ವಿಜಯೇಂದ್ರ, ಕಾಂಗ್ರೆಸ್ನವರೇ ಈ ಕೇಸನ್ನ ಹೇಗಾದ್ರೂ ಮಾಡಿ ದೊಡ್ಡದು ಮಾಡಬೇಕು ಅಂತ ಬಿಜೆಪಿಗೆ ಬಲ ತುಂಬುತ್ತಿದ್ದಾರೆ ಅಂತ. ಇದು ಅಚ್ಚರಿಗೆ ಕಾರಣ ಆಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಲಾಕ್ ಮಾಡೋದಿಕ್ಕೆ, ಮಾಡಿಸೋದಿಕ್ಕೆ, ಹಾಗಾದ್ರೆ ಈ ಕೇಸಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಲಾಕ್ ಮಾಡಿಸೋದಿಕ್ಕೆ ಕೈ ನಾಯಕರೇ ತುದಿಗಾಲಲ್ಲಿ ನಿಂತಿದ್ದಾರಾ? ಬಿಜೆಪಿಗೆ ಇದೇನಾ ದೊಡ್ಡ ಬಲ ಕೊಡ್ತಿರೋದು? ಏಕಾಏಕಿ ಬಿಜೆಪಿ ಟೇಕ್ ಆಫ್ ಆಗಿದೆ ಅಲ್ವಾ ರಾಜ್ಯದಲ್ಲಿ. ಹೈಕಮಾಂಡ್ಗೆ ಟೆನ್ಷನ್ ಆಗ್ಬಿಟ್ಟಿತ್ತು, ಏನಪ್ಪ ಇವರು ಏನು ಎತ್ಕೊಳ್ತಿಲ್ವಲ್ಲ ಅಂತ. ಯಾಕಂದ್ರೆ ಮೂಡಾದಲ್ಲಿ ಬಿಜೆಪಿ ವಿರುದ್ಧನೂ ಆರೋಪ ಇರೋದ್ರಿಂದ ಸೈಲೆಂಟ್ ಆಗಿದ್ದಾರೆ ಅನ್ನೋದೆಲ್ಲ ಇತ್ತು. ಆದ್ರೆ ಈಗ ಏಕಾಏಕಿ ವಾಲ್ಮೀಕಿ ಹಗರಣ, ಮೂಡಾ ಕೇಸು ಎರಡು ತೀವ್ರ ಸ್ವರೂಪದ ಹೋರಾಟ, ಸರ್ಕಾರ ಶೇಕ್ ಆಗ್ಬೇಕು, ಮುಖ್ಯಮಂತ್ರಿ ಕುರ್ಚಿ ಬಿಸಿ ತಟ್ಟಬೇಕು ಅಂತ ಹೈಕಮಾಂಡಿಂದ ಆದೇಶ ಬರ್ತಾ ಇದ್ದ ಹಾಗೆ ತಪ್ಪುಗಳನ್ನ ಬಿಡಬೇಡಿ, ಏನೇನು ಸಿಕ್ಕಿದ್ವಿ ಎಲ್ಲ ಹಿಡ್ಕೊಂಡು ಹೋರಾಟ ಮಾಡಿ ಅಂತ ಸಂದೇಶ ಬರ್ತಾ ಇದ್ದ ಹಾಗೆ ಚುರುಕಾಗಿದ್ದಾರೆ. ಈಗ ಕೈಯಿಂದನೇ ಎಲ್ಲ ಬರ್ತಿದೆಯಂತೆ ಬಿಜೆಪಿಗೆ. ಇದು ವಿಜಯೇಂದ್ರ ಅವರೇ ಹಾಕಿರುವ ಬಿಗ್ ಬಾಂಬ್. ಅಷ್ಟೇ ಅಲ್ಲ, ಮೊನ್ನೆ ಸಿದ್ದರಾಮಯ್ಯನವರು ಶಾಸಕರಿಗೆ, ಸಚಿವರಿಗೆ ತೀವ್ರ ಸ್ವರೂಪದಲ್ಲಿ ತರಾಟೆಗೆ ತಗೊಂಡಿದ್ದಾರೆ ಅನ್ನೋದನ್ನು ಬಿಜೆಪಿ ಹೊರಗಿಟ್ಟಿದೆ. ಯಾಕೆ ಮೂಡಾ ಕೇಸಲ್ಲಿ ಮಾತಾಡ್ತಿಲ್ಲ? ಸಿದ್ದರಾಮಯ್ಯನವರ ಪರವಾಗಿ, ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟ್ ಬೀಸಬೇಕಾಗಿದ್ದಂತಹ ಸಚಿವರುಗಳು, ಶಾಸಕರು ಸೈಲೆಂಟ್ ಆಗಿರೋದಕ್ಕೆ ಸಿಟ್ಟು ಮಾಡ್ಕೊಂಡು ಬಿಟ್ಟಿದ್ದಾರಂತೆ ಮುಖ್ಯಮಂತ್ರಿಗಳು. ಸ್ವತಃ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರಾಗಿ ಅವರ ಅನುಮತಿ ಇಲ್ಲದೇ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಮೂಡಾ ಹಗರಣ ಅಂತೂ ಅವರು ತಲೆ ಎತ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಮೊನ್ನೆ ದಿನ ಆಡಳಿತ ಪಕ್ಷದ ಕೆಲ ಸದಸ್ಯರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಕ್ಕೆ ಹೋದಾಗ ಸಿಡಿಮಿಡಿಗೊಂಡಿದ್ದಾರೆ ಮುಖ್ಯಮಂತ್ರಿಗಳ ಬಗ್ಗೆ ಆರೋಪ ಮಾಡ್ತಿದ್ದಾರೆ ವಿರೋಧ ಪಕ್ಷದವರು. ನೀವು ಯಾರೂ ಸಹ ಸದನದಲ್ಲಿ ನನ್ನ ಬೆಂಬಲಕ್ಕೆ ನಿಲ್ತಾ ಇಲ್ಲ ಅಂತ ಹೇಳಿ ಸಚಿವರನ್ನ, ಶಾಸಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳು. ಈ ಸಂಪೂರ್ಣ ಸೆಷನ್ ನಲ್ಲಿ ನೋಡಿದ್ವಿ ನಾವು, ವಾಲ್ಮೀಕಿ ಹಗರಣ ಇದೆಲ್ಲ ವಿಚಾರಗಳು ಬಂದಾಗ ಏಕಾಂಗಿಯಾಗಿ ಹೋರಾಟ ಮಾಡಿದ್ರು, ವಕಾಲತ್ತು ಮಂಡಿಸಿದ್ರು ಸಿದ್ದರಾಮಯ್ಯನವರು. ಏಕಾಂಗಿ ಹೋರಾಟ, ಕೆಲವರು ಅಲ್ಲೊಬ್ರು ಇಲ್ಲೊಬ್ರು ಸಹಾಯಕ್ಕೆ ಬಂದಿದ್ದು ಬಿಟ್ರೆ, ಈಗ ಫಾರ್ ಎಕ್ಸಾಂಪಲ್ ಕಾನೂನು ಸಚಿವರು ಹೇಳಿದ್ರಲ್ಲ ನಿನ್ನೆ ಮೂಡ ಅಂತ ಕೂಗಿದಾಗ ತನಿಖಾ ಆಯೋಗ ಮಾಡಿದೀವಲ್ಲ, ನ್ಯಾಯಾಂಗ ತನಿಖೆ ಕೊಟ್ಟಿದ್ದೀವಿ, ಅಲ್ಲಿ ಹೋಗಿ ನೀವು ಅಂತ. ಸರಿ, ತಪ್ಪಾಗಿಲ್ಲ ಅಂದಮೇಲೆ ಯಾಕೆ ನಿಮಗೆ ಚರ್ಚೆ ಆಗಬಾರ್ದು ಅಂತ ಜಟಾಪಟಿ ಆಯ್ತು ಅಷ್ಟೇ. ಕೆಲವರು ಮಾತಾಡಿದ್ ಬಿಟ್ರೆ ಸಿದ್ದರಾಮಯ್ಯನವರು ಪರವಾಗಿ ತುಟಿ ಬಿಚ್ಚಿದ್ದು ಕಂಡು ಬರಲಿಲ್ಲ ಅನ್ನುವ ಸಿಟ್ಟಂತೆ ಸಿದ್ದರಾಮಯ್ಯನವರು ಕೂಗಾಡ್ಬಿಟ್ಟಿದ್ದಾರಂತೆ ಓಪನ್ ಆಗಿ ಶಾಸಕರ ವಿರುದ್ಧ ಅನ್ನುವ ವಿಚಾರವನ್ನು ಬಿಜೆಪಿ ಈಗ ಹೇಳ್ತಾ ಇದ್ದು. ಸಿದ್ದರಾಮಯ್ಯನವ್ರಿಗೆ ಒಂದ್ ಕಡೆ ಕಾಂಗ್ರೆಸ್ ಶಾಸಕರು ಪ್ರಭಾವಿಗಳಿಂದನೇ ಆಘಾತ, ಮತ್ತೊಂದು ಕಡೆಗೆ ಈ ಕೇಸ್ನಲ್ಲಿ ಒಂದೊಂದೇ ರಹಸ್ಯಗಳು ಹೊರಗಡೆ ಬರ್ತಾ ಇದ್ದು ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲ ಅಂತ ಬಿಜೆಪಿಗರು ಬಾಂಬ್ ಸಿಡಿಸಿದ್ದಾರೆ. ಸೆಷನ್ ಮುಗಿತಲ್ವಾ, ನೀವು ಅನಿರ್ದಿಷ್ಟಾವಧಿ ಅಂತ ಕ್ಲೋಸ್ ಮಾಡಿದ್ರೂ ಪರವಾಗಿಲ್ಲ, ಇನ್ನು ಮುಂದಿರೋದು ಈಗ ಸ್ಟಾರ್ಟ್ ಆಗ್ತಾ ಇದೆ ಅಂತ ಮೈಸೂರು ಚಲೋಗೆ ಕರೆ ಕೊಟ್ಟಿದೆ. ಸಿದ್ದರಾಮಯ್ಯನವ್ರಿಗೆ ಈಗ ಟೆನ್ಷನ್ ಜಾಸ್ತಿ ಆಗ್ತಿರೋ ತರ ಕಾಣಿಸ್ತಾ ಇದೆ. ಒಂದ್ ಕಡೆ ಹೈಕಮಾಂಡ್ ಇಂದ ರಿಪೋರ್ಟ್ ತಗೊಂಡಿದ್ದಾರೆ, ಕಾಂಗ್ರೆಸ್ ಹೈಕಮಾಂಡ್ ಇಂದ ಏನಾಗ್ತಿದೆ ಅಂತ. ಇನ್ನೊಂದ್ ಕಡೆ ರಾಜಭವನದಿಂದ ಕಾಲ್ ಬಂದಿದೆ, ಇವರೇ ಹೋಗಿ ರಿಪೋರ್ಟ್ ಕೊಟ್ಟು ಬಂದಿದ್ದಾರೆ ಅಂತ ಹೇಳಲಾಗ್ತಿದ್ರು ಕೂಡ ಮುಖ್ಯ ಕಾರ್ಯದರ್ಶಿಗಳಿಂದ ಮೂಡಾ ರಿಪೋರ್ಟ್ ಅನ್ನು ರಾಜ್ಯಪಾಲರು ಕೇಳಿದ್ದಾರೆ. ಅದಂತೂ ಸತ್ಯ. ಮೂಡಾ ಬಗ್ಗೆ ದಾಖಲೆ ಸಮೇತ, 100 ಪುಟಗಳ ದಾಖಲೆ ಸಮೇತ ರಾಜ್ಯಪಾಲರಿಗೆ ದೂರ ಹೋಗಿದೆ. ಬಿಜೆಪಿಯವರು ಹೋಗಿ ಮಾತಾಡಿ ಬಂದಿದ್ದಾರೆ ಬೇರೆ ಬೇರೆ ವಿಚಾರಗಳಲ್ಲಿ. ಅದ್ರ ಬೆನ್ನಲ್ಲೇ ಮುಖ್ಯ ಕಾರ್ಯದರ್ಶಿಗಳಿಗೆ ಮೂಡಾ ಬಗ್ಗೆ ರಿಪೋರ್ಟ್ ಕೊಡಿ ಅಂತ ರಾಜ್ಯಪಾಲರು ಕೇಳಿರೋದು.
ಅದೇ ಟೈಮಲ್ಲಿ ಮುಖ್ಯಮಂತ್ರಿಗಳು ದಿಢೀರ್ ಅಂತ ಹೋಗಿ ಬಂದಿರೋದು ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯ ಸೂಚನೆಯನ್ನ ಕೊಡ್ತಾ ಇದೆ. ಕಾದ್ ನೋಡೋಣ ಮುಖ್ಯಮಂತ್ರಿಗಳು ಈ ಎಲ್ಲ ಸವಾಲುಗಳನ್ನ ಏಕಾಂಗಿಯಾಗಿ ಹೇಗೆ ಎದುರಿಸಲಿದ್ದಾರೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.